ಎಲ್ಲರಿಗೂ ನಮಸ್ಕಾರ. ಧೃತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಶಾವಿಗೆ ಪಾಯಸವನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಏನಿದು ಸಿಂಪಲ್ ಆದ ರೆಸಿಪಿ ಅಂತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ನಮ್ಮ ಧೃತೀಸ್ ಕಿಚನ್ಗೆ ಮೊದಲ ರೆಸಿಪಿ ವಿಡಿಯೋ ಆಗಿರುವ ಕಾರಣ ನಾನಿವತ್ತು ಸಿಂಪಲ್ ಆಗಿ ಈಸಿಯಾಗಿ ನಾವು ಹೇಗೆ ಶಾವಿಗೆ ಪಾಯಸವನ್ನು ಮಾಡ್ತೇವೆ ಅಂತ ನಿಮಗೆ ತೋರಿಸ್ಕೊಳ್ಲಿಕ್ಕಿದ್ದೇನೆ. ಇಲ್ಲಿ ಒಂದು ಪ್ಯಾನ್ಗೆ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ ಒಂದು ಸಣ್ಣ ಕಪ್ನಲ್ಲಿ 1 ಕಪ್ ಆಗುವಷ್ಟು ಶಾವಿಗೆಯನ್ನು ಹಾಕಿ 5 ನಿಮಿಷಗಳ ಕಾಲ ಅದನ್ನು ಕೆಂಪಗಾಗುವ ತನಕ ನಾನು ಹುರಿದಿಟ್ಕೊಂಡಿದ್ದೇನೆ. ನಂತರ ಅದೇ ಪ್ಯಾನ್ನಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿ ಅದನ್ನು ಕೂಡ ಹುರಿದು ಪಕ್ಕದಲ್ಲಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ 1/2 ಲೀಟರ್ ಆಗುವಷ್ಟು ಹಾಲನ್ನು ಹಾಕಿ, ಒಂದು ಸಣ್ಣ ಕಪ್ ಶಾವಿಗೆಗೆ 1/2 ಲೀಟರ್ ಆಗುವಷ್ಟು ಹಾಲನ್ನು ಹಾಕಿ ಅದು ಚೆನ್ನಾಗಿ ಕುದಿಬೇಕು. ಅಂದರೆ ಅದನ್ನು ಒಂದು 15 ನಿಮಿಷಗಳ ಕಾಲ ನಾವು ಅದನ್ನು ಸರಿಯಾಗಿ ಕುದಿಸ್ಕೊಳ್ಬೇಕು. ಹೀಗೆ ಹಾಲು ಅನ್ನೋಂಥದ್ದು ಕುದ್ದ ನಂತರ ಅದಕ್ಕೆ ಹುರಿದಿಟ್ಕೊಂಡಿರುವಂಥ ಶಾವಿಗೆಯನ್ನು ಇಲ್ಲಿ ನಾನು ಹುರಿದಿಟ್ಕೊಂಡಿರುವಂಥ ಶಾವಿಗೆಯನ್ನು ಸೇರಿಸ್ತಾ ಇದ್ದೇನೆ. ನೆಕ್ಸ್ಟ್ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡುತ್ತಾ ಅದನ್ನು ಒಂದು 5 ನಿಮಿಷಗಳ ಕಾಲ ಅದನ್ನು ಕುದಿಸಬೇಕು. ಕುದ್ದ ನಂತರ ಅದಕ್ಕೆ ನಾವು ಯಾವ ಕಪ್ನಲ್ಲಿ ಶಾವಿಗೆಯನ್ನು ತಗೊಂಡಿದ್ದೇವೆ ಸೇಮ್ ಅಳತೆಯಲ್ಲಿ, ಅಂದರೆ ಈಕ್ವಲ್ ಟು ದಿ ಶಾವಿಗೆ ಸೇಮ್ ಅಳತೆಯಲ್ಲಿ ನಾವೇನು ಮಾಡಬೇಕು, ಅದಕ್ಕೆ ಸಕ್ಕರೆಯನ್ನು ಸೇರಿಸಬೇಕು. ಅಥವಾ ನಿಮಗೆ ಇನ್ನೂ ಹೆಚ್ಚು ಸ್ವೀಟ್ ಬೇಕಾಗಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ನೀವು ಸೇರಿಸ್ಕೊಳ್ಬಹುದು. ಬಟ್ 1 ಕಪ್ ಶಾವಿಗೆಗೆ ಅದೇ ಅಳತೆಯ ಸಕ್ಕರೆ ಅನ್ನುವಂಥದ್ದು ಸರಿಯಾಗಿ ಇರ್ತದೆ. ಇಲ್ಲಿ ನಾನು ಯಾಲಕ್ಕಿ ಪೌಡರ್ನ ಬದಲಾಗಿ ಬಾದಾಮ್ ಪೌಡರನ್ನು ಸೇರಿಸಿದ್ದೇನೆ. ಇದೊಂದು ಚೇಂಜಸ್ ಇರಬಹುದು. ಇಲ್ಲಿ ಬಾದಾಮ್ ಪೌಡರಲ್ಲಿ ಯಾಲಕ್ಕಿ ಮತ್ತು ಕೇಸರಿ ಅನ್ನುವಂಥದ್ದು ಆಲ್ರೆಡಿ ಮಿಕ್ಸ್ ಆಗಿರುವ ಕಾರಣ ನಾನಿಲ್ಲಿ 2 ಚಮಚ ಆಗುವಷ್ಟು ಬಾದಾಮ್ ಪೌಡರನ್ನು ಸೇರಿಸಿ ಒಂದು 2 ನಿಮಿಷಗಳ ಕಾಲ ಅದನ್ನು ಕುದಿಸ್ಕೊಂಡಿದ್ದೇನೆ. ಅದಾದ ನಂತರ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸೇರಿಸಬೇಕು. ನೆಕ್ಸ್ಟ್ ಲಾಸ್ಟಲ್ಲಿ 1 ಚಮಚ ತುಪ್ಪವನ್ನು ಹಾಕಿದರೆ ಸಿಂಪಲ್ ಆದ ಈಸಿಯಾದ ಹಾಗೂ ರುಚಿಯಾದ ಶಾವಿಗೆ ಪಾಯಸ ಅನ್ನುವಂಥದ್ದು ರೆಡಿ ಆಗ್ತದೆ. ಒಮ್ಮೆ ನಾವು ಮಾಡಿರುವಂಥ ರೀತಿಯಲ್ಲಿ ಈ ಶಾವಿಗೆ ಪಾಯಸವನ್ನು ಮಾಡಿ ನೋಡಿ, ಹಾಗೂ ನಮ್ಮ ಈ ಹೊಸ ಪ್ರಯತ್ನವನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚು ಪ್ರೋತ್ಸಾಹಿಸಿ, ಹಾಗೂ ಏನೇ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಮಾಡಿ ಹಾಗೂ ನಮ್ಮ ಧೃತೀಸ್ ಕಿಚನನ್ನು ಶೇರ್ ಮಾಡಿ.